ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಮಧುಮತಿ ಅಂತೇಳ್ಬಿಟ್ಟು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಇನ್ಫ್ಲುಯೆನ್ಸರ್ ಆಗಿರೋದು, ಊರು ಬೆಂಗಳೂರು ಬನಶಂಕರಿ ಭಾಗದವರು. ಸಮಸ್ಯೆ ಏನಪ್ಪ ಅಂದರೆ ಗಂಡ ಬೇರೆ ಸೆಟಪ್ ಮಾಡಿಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾನೆ. ಹಾಗಾಗಿ ಅವರಿಗೆ ಬುದ್ಧಿ ಕಲಿಸೋದಕ್ಕೆ ನನಗೂ ಸಹಿತ ಒಂದು ಗೆಳೆತನ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಆ್ಯಂಡ್ ಬಯಕೆ ಗಂಡನ ಹಾಗೆ ಜೊತೆಗಿರೋದಕ್ಕೆ ಒಂದೊಳ್ಳೆ ಗೆಳೆತನ ಬೇಕು ಅಂತೇಳಿ ಅದಿಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರ್ತಕ್ಕಂಥ ಟಾಟಾ ಆಲ್ಟ್ರೋಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಇಬ್ಬರ ನಡುವೆ ಮನಸ್ತಾಪ ಬಂದಿದ್ದು ಹೇಗೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಗಂಡನ ಒಂದು ತಪ್ಪು ಈ ಒಂದು ನಿರ್ಧಾರಕ್ಕೆ ಕಾರಣ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಆ ತಪ್ಪು ಏನಪ್ಪ ಅಂದರೆ, ನನ್ನ ಫ್ರೆಂಡ್ ಕವಿತಾ ಅನ್ನೋಳು ಆಗಾಗ ಮನೆಗೆ ಬರ್ತಾ ಇದ್ಲು. ಸೊ ಅವಳನ್ನೇ ಬುಟ್ಟಿಗೆ ಹಾಕ್ಕೊಂಡು ಸರಸ ಆಡ್ತಾ ಇದ್ದಾನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಒಂದಿನ ಮೊಬೈಲ್ ಬೆಡ್ರೂಮಲ್ಲಿ ಬಚ್ಚಿಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡಿದಾಗಲೇ ಅವರಿಬ್ಬರ ಚಕ್ಕಂದ ನನಗೆ ಗೊತ್ತಾಗಿದ್ದು. ಹಾಗಾಗಿ ಇಬ್ಬರ ನಡುವೆ ಮನಸ್ತಾಪ ಬಂದು ಒಬ್ರಿಗೊಬ್ರು ಆಗ್ತಾ ಇಲ್ಲ ಅನ್ನೋ ರೇಂಜಿಗೆ ಬೇರೆ ಆಗಿದ್ದಾರೆ. ಹಾಗಾಗಿ ಈ ಒಂದು ಟೈಮ್ ಗ್ಯಾಪನ್ನು ಫುಲ್ಫಿಲ್ ಮಾಡೋದಕ್ಕೆ ಒಂದು ರಿಲೇಷನ್ಶಿಪ್ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಗಂಡ ಅಂತೂ ಕೈಬಿಟ್ಟ, ಈ ಥರ ಯಾರಾದರೂ ಗಂಡಸರಿದ್ದರೆ ಖಂಡಿತವಾಗಿ ಎತ್ತಿ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್, ಹೆಂಡತಿ ಮೋಸ ಮಾಡಿದ ಗಂಡಸರು ಯಾರಾದರೂ ಇದ್ದರೆ ಖಂಡಿತವಾಗಿ ಅವರಿಗೆ ಮೊದಲು ಚಾನ್ಸ್ ಕೊಡ್ತೀನಿ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ವಯಸ್ಸಿನ ಮಿತಿ ನೋಡೋದಿಲ್ಲ, ಚೆನ್ನಾಗಿ ಸುಖವನ್ನು ಕೊಟ್ಟರೆ ಸಾಕು ಅಂತೇಳಿ ತಿಳಿಸಿರೋದು. ಆ್ಯಂಡ್ ಮೋಸ ಮಾಡುವ ಗುಣ ಇದ್ದರೆ ಖಂಡಿತವಾಗಿ ಬೇಡ. ಜೀವನ ಪೂರ್ತಿ ಜೊತೆಗಿರೋದಕ್ಕೆ ಪ್ರಮಾಣ ಕೂಡ ಮಾಡಬೇಕು ಅಂತೇಳಿ ಅದಿಷ್ಟಿವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಫ್ರೆಂಡ್ಸ್, ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಆ್ಯಂಡ್ ಫೈನಲಾಗಿ ಇವರ ಬಳಿರ್ತಕ್ಕಂಥ ಟಾಟಾ ಆಲ್ಟ್ರೋಸ್ ಎಕ್ಸಿ ಪೆಟ್ರೋಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸು 5,95,000 ಅಂತೇಳಿ ತಿಳಿಸಿದ್ದಾರೆ. ಆ್ಯಂಡ್ ಓವರ್ ವ್ಯೂ ನೋಡೋದಾದರೆ ಮ್ಯಾನುಫ್ಯಾಕ್ಚರಿಂಗ್ ಇಯರು ಜನವರಿ 2021. ಆ್ಯಂಡ್ ಕಿಲೋಮೀಟರ್ಸು 15,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು, ಟ್ರಾನ್ಸ್ಮಿಷನ್ ಮ್ಯಾನುವಲ್ ಮತ್ತು 5 ಗೇರ್ಸ್ ಇದೆ ಅಂತಲೇ ತಿಳಿಸಿದ್ದಾರೆ. ಆ್ಯಂಡ್ ಕಾರ್ ಅವೈಲಬಲ್ ಅಟ್ ಬನಶಂಕರಿ ಲೀಸ್ಟ್ ಅಂತೇಳಿ ತಿಳಿಸಿದ್ದಾರೆ. ಓನರು ಫಸ್ಟ್ ಓನರ್ ಆಗಿರೋದು, ರಿಜಿಸ್ಟ್ರೇಷನ್ ಇಯರು ಜಾನ್ವರಿ 2021 ಅಂತಲೇ ತಿಳಿಸಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನಿರ್ಧಾರ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ.